श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह वेत्तुम् सुमनसो मुकुन्दम् ध्यायामापहतमहकम् तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयदं हरिं करोतु मम कल्याणं हरिर्यमुकाविदः गुरुश्च मध्वनाभामे वरदोऽस्तु निरन्तरं वाणिते करमण्यं वचरणो सर्वदा मद्वाक्यधरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಜಗನ್ನಾಥದಾಸರು ಭೋಜನ ರಸವಿಭಾಗ ಸಂಧಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ ಬಹಳ ಸುಂದರವಾಗಿ ಭಗವಂತನ ಅತ್ಯದ್ಭುತವಾದ ಮಹಾಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ನಿನ್ನೆ ಸ್ವಲ್ಪ ನೋಡಿದ್ವಿ, ಇವತ್ತು ಸ್ವಲ್ಪ ಅದರ ಮುಂದಿನ ಭಾಗವನ್ನು ನೋಡೋಣ. 6ನೇ ಪದ್ಯದಲ್ಲಿ ಹೇಳ್ತಾರೆ, ಅಂದ್ರೆ ನಿನ್ನೆ ನಾವೇನ್ ತಿಳ್ಕೊಂಡಿದ್ವೋ ಅದರ ಸಾರಾಂಶವನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಬಹಳ ಸುಂದರವಾಗಿರುವಂತಹ ಪದ್ಯ. ವಿಷದ ನಿನ್ನೆ ನಾವು ತಿಳ್ಕೊಂಡಿದ್ದೀವಿ ಅದರ ಅರ್ಥ ಏನು ಅಂತ. ಸಾರಭೂತವಾಗಿರುವಂಥದ್ದು ವಿಷದ ಸ್ಥಿರ ತೀಕ್ಷಣವು ನಿರಹರ ರಸಗಳು 3,5,000 ತ್ರಿಶತನವ ರೂಪಗಳ ಚಿಂತಿಸಿ ಪುಂಜಿಪುದು ವಿಷಯ. ಶ್ವಸನ ತತ್ವೇಶರೊಳಗಿದ್ದಿ ಪೆಸರಿನಿಂದಲಿ ಕರೆಸುವನು ಧೇನಿಸಿದರೆ ಪರಿಮನಕ್ಕೆ ಕೊಳೆವನು ಬಲ್ಲ ವಿಭುಧರಿಗೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ಅದನ್ನ ಸ್ಮರಣೆ ಮಾಡ್ತಾ ಊಟ ಮಾಡಬೇಕು. ಅದು ಯಾರಿಗೆ ಸಾಧ್ಯ? ಎಲ್ಲ ಭಕ್ತರಿಗೂ ಸಾಧ್ಯ. ಭಗವಂತನಲ್ಲಿ ಯಾರಲ್ಲಿ ಭಗವಂತನ ಮೇಲೆ ಯಾರಿಗೆ ಭಕ್ತಿ ಇದೆನೋ ಅದಕ್ಕೆ ಅವ್ರು ಹೇಳಿದ್ರು, ಧೇನಿಸಿದರೆ, ಯಾರು ಧ್ಯಾನ ಮಾಡ್ತಾರೋ, ಯಾರು ಧ್ಯಾನ ಮಾಡ್ತಾರೆ? ಪರಿಮನಕ್ಕೆ ಹೊಳೆವನು ಬಲ್ಲ ವಿಭುಧರಿಗೆ, ಜ್ಞಾನಿಗಳಿಗೆ ಭಗವಂತ ಒಲಿತಾನೆ. ಕಾರಣ ಏನು? ಯಾವಾಗಲೂ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಊಟ ಮಾಡೋ ಸಂದರ್ಭದಲ್ಲಿ ಭಗವಂತನ ರೂಪಗಳನ್ನ ಚಿಂತನೆ ಮಾಡಬೇಕು. ಹಿಂದಿನ ದಿವಸ, ನಿನ್ನೆ ದಿವಸ ನಾವು ಆ ಪದ್ಯಗಳಲ್ಲಿ ಎಷ್ಟೆಷ್ಟು ರೂಪಗಳಿದ್ದಾವೆ ಅಂತ ಹೇಳಿದ್ದೀವಿ. ಅದನ್ನ ಸಾರಭೂತವಾಗಿ ನಾವು ನೆನಪಿಟ್ಟುಕೊಳ್ಬೇಕಲ್ಲ. ಅದಕ್ಕೆ ನೆನಪಿಡುವ ಹಾಗೆ ಒಂದು ಸುಲಭವಾದ ಮಾರ್ಗದಲ್ಲಿ ಇವತ್ತು ತೋರಿಸ್ತಾರೆ ಜಗನ್ನಾಥದಾಸರು ಬಹಳ ಸುಂದರವಾಗಿ. ಮೊದಲನೇದ್ ನಾನು ಹೇಳಿದೆ ನಿನ್ನೆ, ಏನು? ವಿಷದ. ನಿನ್ನೆದೇ ಇವತ್ತಿನ ಮುಂದಿನ ಪದ್ಯ. ವಿಷದ ಅಂದ್ರೆ ವಿಷದ ರಸ ಪ್ರತಿನಾಮ. ಅಂದ್ರೆ ಉದಾಹರಣೆಗೆ ಕ್ಷೀರ ಇದೆ, ಅದರಲ್ಲಿ 354 ರೂಪದಿಂದ ವಿಷದ. ನಿನ್ನ ನಾವು ಹೇಳಿದ್ದೀವಿ, ವಿ 4 ಶ 5 ದ 3 354 ಸಂಖ್ಯಾನಾಂ ವಾಮದೋಗತಿ 354 ರೂಪ ಅಂತ ಒಂದ್ ಕಡೆ ಬರ್ಕೊಳ್ಬೇಕು. ಇನ್ನು ಸ್ಥಿರ, ಅದಕ್ಕೂ ನಿನ್ನೆ ಹೇಳಿದ್ದೀವಿ 29 ರೂಪಗಳು. ಘೃತ ಸ್ಥಿರವಾಗಿರುವಂಥದ್ದು ಪ್ರತಿನಾಮ ಘೃತರಸ, ಅಲ್ಲಿ 29 ರೂಪ. ತೀಕ್ಷ್ಣವು, ಈ ರಸದ ಪ್ರತಿನಾಮ ಗುಡರಸ, ಅದರಲ್ಲಿ 5,101 ರೂಪಗಳು, ಅದರ ಕೆಳಗೆ ಬರ್ಕೊಳ್ಬೇಕು. ನಿರಹರ, ಈ ರಸದ ಪ್ರತಿನಾಮ ರಸರೂಪ 2,825 ನಾಮರೂಪಗಳು. ಅಂದ್ರೆ ಒಟ್ಟಾರೆ ಈ ನಾಮಗಳನ್ನ 354, 29, 5,101, 2,825 ರೂಪಗಳನ್ನ ಕೂಡಿದ್ರೆ ನಮಗೆ ಎಷ್ಟು ಬರ್ತಾ ಇದೆ? 8,309 ರೂಪಗಳು. ಅದನ್ನ ಈ ಪದ್ಯದಲ್ಲಿ ಹೇಳಿದ್ರು. ನಾವೇನೋ ಕೂಡಿಸಿ ಹೇಳಿಬಿಟ್ವಿ ಸುಲಭ ಆಗ್ಲಿ ಅಂತ. ಅದನ್ನ ಈ ಪದ್ಯದಲ್ಲಿ ಹೇಳ್ತಾರೆ. 3,5,000 ಅಂದ್ರೆ ಎಷ್ಟು? 3 + 5 8,000 ಅಂತ ಬರ್ಕೊಳ್ರಿ. ತ್ರಿಶತ, ಶತ ಅಂದ್ರೆ 100, ತ್ರಿಶತ 300 ಅದನ್ನು ಬರ್ಕೊಳ್ರಿ. ನವ ಅಂದ್ರೆ 9, ಅಷ್ಟೇ ಅಂದ್ರೆ ಎಷ್ಟೇ ಆಯ್ತು? 3,5,000 8,000 ತ್ರಿಶತ 300 8,300 ನವ 9 8,309 ನಮಗರ್ಥ ಆಗ್ಲಿ ಅಂತ ಬಿಡಿಸಿ ಹೇಳಿದ್ರು. ಹೀಗೆ ಆ ರೂಪಗಳಿಂದ ಚಿಂತಿಸಿ, ಅಂದ್ರೆ ಭೋಜನ ಮಾಡೋ ಸಂದರ್ಭದಲ್ಲಿ
ಈ ಎಲ್ಲಾ ರೂಪಗಳನ್ನ ಚಿಂತನೆ ಮಾಡಬೇಕು. ಮುಂದೆ ಹೇಳ್ತಾರೆ ಎಂಥೆಂಥ ರೂಪಗಳಿದ್ದಾವೆ ಭಗವಂತನ ಯಾವ್ಯಾವ ಪದಾರ್ಥಗಳಲ್ಲಿ ಅಂತ ಒತ್ತಿ ಬೇರೆ ಬೇರೆ ವಿಭಾಗದಲ್ಲಿ ಹೇಳ್ತಾರೆ. ಇಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ. ಇಲ್ಲಿ ಒಂದು ಶಬ್ದ ಬರೆದಿದ್ದಾರೆ. ಎಷ್ಟು ರೂಪಗಳನ್ನ ಚಿಂತಿಸಬೇಕಲ್ಲ, ಗುಂಜಿಪುದು ವಿಷಯ ಅಂತ ಒಂದು ಶಬ್ದ ಇದೆ. ವಿಷಯ ಅನ್ನೋದಕ್ಕೆ ಏನ್ ಬರೆದಿದ್ದಾರೆ ವ್ಯಾಖ್ಯಾನಕಾರರು ಅಂತ ಕೇಳಿದ್ರೆ, ಕಂಡದ್ದನ್ನ ತಿನ್ನೋದಲ್ಲ, ಯಾರೋ ಕೊಟ್ರು ಕೈಯಲ್ಲಿ ಹಾಕೊಂಡ್ಬಿಡೋದೆ ಬಾಯಲ್ಲಿ, ಹಾಗಲ್ಲ. ಮತ್ತೇನ್ ವಿಷಯ ಅನ್ನೋ ಶಬ್ದಕ್ಕೆ ಅರ್ಥ ಅಂತ ಕೇಳಿದ್ರೆ, ಅನಿಷಿದ್ಧವಾದ ಪದಾರ್ಥಗಳು. ನೀವು ಊಟ ಮಾಡಬೇಕಾದ್ರೆ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ವೈಶ್ವದೇವಾದಿಗಳನ್ನ ಮಾಡಿರುವಂತಹ ಶುದ್ಧವಾದ ಆಹಾರ ಅಂತ ಬರೆದಿದ್ದಾರೆ ವ್ಯಾಖ್ಯಾನಕಾರ. ವಿಷಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಶುದ್ಧವಾದ ದೇವರಿಗೆ ನೈವೇದ್ಯವಾಗಿರುವಂತಹ ಆಹಾರವನ್ನೇ ವಿಷಯ. ಯಾಕೆ ಊಟ ಮಾಡಬೇಕಲ್ಲ, ಆ ಪದಾರ್ಥ ವಿಷಯವಾಗಿರಬೇಕು. ಆ ವಿಷಯದಲ್ಲಿ ಆಯಾ ಭಗವದ್ರೂಪಗಳನ್ನ ಚಿಂತಿಸಬೇಕಾದ್ರೆ ನೀವೇನ್ ಮಾಡಬೇಕು? ಶ್ವಸನ ತತ್ವೇಶರೊಳಗಿದ್ದು. ತತ್ವೇಶರು ಅಂದ್ರೆ ಯಾರು? ಪ್ರತಿ ಪದಾರ್ಥದಲ್ಲೂ 24 ತತ್ವಗಳ ತದಭಿಮಾನಿ ದೇವತೆಗಳಿದ್ದಾರೆ. ಮುಂದಲ್ಲದನ್ನೆಲ್ಲ ಹೇಳ್ತಾರೆ. ಅವರಲ್ಲಿ ಶ್ವಸನ, ಶ್ವಾಸ ಅಂತ ಒಂದು ಶಬ್ದ ಇದೆ ನೋಡಿ. ಶ್ವಾಸ ಮಾಡೋರು ಯಾರು? ವಾಯುದೇವರು. ನಮಗೆ ಉಸಿರಾಟವನ್ನು ಮಾಡಿಸುವಂತಹ ದೇವತೆ. ಶ್ವಾಸ ಅಂದ್ರೆ ಆ ತತ್ವೇಶರೊಳಗಿದ್ದು ಮಾಡಿಸುವಂಥವ್ರು ಯಾರು ಈ ಎಲ್ಲ ಕೆಲಸವನ್ನ ಅಂತ ಕೇಳಿದ್ರೆ, ಶ್ವಸನ ತತ್ವೇಶರೊಳಗಿದ್ದೀ ಪೆಸರಿನಿಂದಲಿ ವಾಯುದೇವರು ಒಳಗಿದ್ದು ಎಲ್ಲ ಕೆಲಸವನ್ನ ಮಾಡಿಸ್ತಾರೆ ದೇವತೆಗಳಿಂದ. ಇಲ್ಲಿ ಭಗವಂತ ಈ ಪೆಸರಿನಿಂದಲಿ ಕರೆಸುವನು. ವಿಷದ ಸ್ಥಿರ ನಾಮ ಖಂಡ ಖಂಡ ನನಗೆ ಹೇಳಿದ್ನಲ್ಲ, ಆ ಎಲ್ಲ ನಾಮಗಳಿಂದ ಇದ್ದು ಭಗವಂತ ನಮ್ಮನ್ನ ಅನುಗ್ರಹ ಮಾಡ್ತಾನೆ. ಇಲ್ಲಿ 4 ಯಾವಾಗ್ಲೂ ಹೇಳ್ತಾ ಇದ್ದೀರ, 4 ಅಂತ ಯಾಕಂತೀರಿ? 4 ಹೇಳಿದ್ರಿ, ವಿಷದ ಸ್ಥಿರ ತೀಕ್ಷ್ಣ ನಿರಹರ ಅಂತ 4 ಅಂತ ಯಾಕೆ ತಗೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ನಮ್ ಜೀವನದಲ್ಲೂ 4 ಇದೆ, ನಾವು ಅದನ್ನು ಮರ್ತು ಬಿಟ್ಟಿದ್ದೀವಿ. ಅದನ್ನ ಜಗನ್ನಾಥ ದಾಸು ತಿಳಿಸ್ತಾರೆ. ದೇಹದಲ್ಲಿ 4 ಇದೆ. 1 ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ. ಬಾಲ್ಯದಿಂದ ಯೌವನ, ಕೌಮಾರ, ಆಮೇಲೆ ಯೌವನ, ವಾರ್ಧಕ್ಯ. ಈ 4 ಏನಿದ್ದಾವಲ್ಲ, ಈ 4ರಲ್ಲೇ ನಾವೆಲ್ಲಾ ಕೆಲಸ ಮಾಡಬೇಕು. ಬಾಲ್ಯ ಕೌಮಾರ ಏನು ಜ್ಞಾನ ಇರೋದಿಲ್ಲ. ಯೌವನ ಮತ್ತು ಯೌವನದಲ್ಲಿ ಕೆಲಸ, ಉದ್ಯೋಗ, ಸಂಸಾರ. ವಾರ್ಧಕ್ಯದಲ್ಲಿ ಇಂದ್ರಿಯಗಳಲ್ಲಿ ಶಕ್ತಿ ಹೋಗಿಬಿಟ್ಟಿರ್ತದೆ. ಅದಕ್ಕೆ ಅವ್ರು ಹೇಳಿರುವಂಥದ್ದು, ಈ 4 ಅಂತ ಏನಿದೆ ಅಲ್ಲ, ಈ 4ರಲ್ಲಿ ಧೇನಿಸಿದರೆ ಪರಿ. ಕೆಲವ್ರು ಹೇಳ್ತಿರ್ತಾರೆ, ಅಧ್ಯಯನ ಮಾಡ್ರಿ, ಪಾಠ ಪ್ರವಚನಕ್ಕೆ ಹೋಗಿ, ನಿತ್ಯದಲ್ಲಿ ಕರ್ಮಾನುಷ್ಠಾನ ಮಾಡ್ರಿ ಅಂತ ಹೇಳಿದ ಕೂಡಲೇ ಅವ್ರು ಹೇಳುವಂತಹ ಮಾತು, ಇಲ್ಲ ಇನ್ನು ಕೆಲಸದಲ್ಲಿ ಇದ್ದೀವಿ, ರಿಟೈರ್ಮೆಂಟ್ ಆಗ್ಲಿ, 60 ವರ್ಷ ಆಗ್ಲಿ, ಆಮೇಲೆ ದೇವ್ರ ಹತ್ರ ಹೋಗೋಣ ಅನ್ನೋ ಭಾವ ಕೆಲವರಲ್ಲಿ. ಅದಕ್ಕೆ ಜಗನ್ನಾಥ ದಾಸ್ ಹೇಳಿದ್ರು, 4ರಲ್ಲೂ ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ, ಈ 4ರಲ್ಲೂ ಭಗವಂತನ ಉಪಾಸನೆಯನ್ನ ಮಾಡಬೇಕು. ಭೋಜನ ಅಂತಂದ್ರೆ ಕೇವಲ ಭೋಜನ, ಊಟ ಮಾಡ್ತೀವಲ್ಲ ಅದಷ್ಟೇ ಭೋಜನ, ಯಜ್ಞ ಅಲ್ಲ. ಇಡೀ ಜೀವನವೇ ಒಂದು ಯಜ್ಞ. ಅಲ್ಲೂ 4 ರಸ ಇದ್ದಾವೆ, ಇಲ್ಲೂ 4 ರಸ ಇದೆ ಜೀವನದಲ್ಲಿ. ಅದು ಭಗವಂತನಿಗೆ ಸಮರ್ಪಣೆಯಾಗಬೇಕು. ಫಲಾದಿಗಳಲ್ಲಿ ಹೇಗಿದೆನೋ ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಯ, ಅಲ್ಲೂ ರಸ ಇದೆ. ಅವನ್ನ ಅನುಭವಿಸೋ ಸಂದರ್ಭದಲ್ಲಿ ಭಗವಂತ ಇದು ನಿನ್ನ ಪೂಜೆ ಅಂತ ಧ್ಯಾನ ಮಾಡ್ತಾ ಅನುಸಂಧಾನ ಪೂರ್ವಕವಾಗಿ ಮಾಡಿದ್ದೇ ಆದ್ರೆ ಭಗವಂತ ವಿಶೇಷವಾಗಿ ವಿಭುಧರಿಗೆ ಒಳಗೆ ನಿಂತು ಅನುಗ್ರಹವನ್ನ ಮಾಡ್ತಾನೆ. ಐತರೇಯ ಭಾಷೆಯಲ್ಲಿ ಹೇಳ್ತಾರೆ, ವಿಷದಂ ಕ್ಷೀರ ಮಾಧುರ್ಯಂ ಸ್ಥಿರಮಾಜ್ಯಸ್ಯ ತೀಕ್ಷ್ಣಕಂ ಗುಡಸ್ಯ ಪನಸಾರಹೀನ ನಿರಾಹಾರ್ಯ ಪ್ರಿಯಮಿಧೀಯತೆ ಅಂತ ಒಂದು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ. ಅಂದ್ರೆ ಆ ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಮಾತು, ವಿಷದಾದಿ ಪ್ರತಿ ಕ್ಷೀರಾದಿ 4 ರಸಗಳು, ಆಮ್ಲಾದಿ 6 ರಸಗಳು, ಅದನ್ನ ಪ್ರಖ್ಯಾತವಾಗಿರುವಂಥದ್ದು ಅಂದ್ರೆ ಬಿದಿರಕ್ಕಿ,
ಫಲಶಾಖಾದಿಗಳಿರಬಹುದು, ಅನೇಕ ಜಾತಿಗಳಿಂದ ಕೂಡಿರುವಂತಹ ಫಲಾದಿಗಳಿರ್ಬೋದು, ನಾನಾ ವಿಧವಾದ ಹಣ್ಣುಗಳಿದ್ದಾವೆ. ವಿಷದ ಕ್ಷೀರಗತ ರಸ ಸದೃಶವಾದ ಕೆಲವು ಪದಾರ್ಥಗಳು, ಸ್ಥಿರ ಘೃತರಸ ಸದೃಶವಾದದ್ದು ಕೆಲವು, ತೀಕ್ಷ್ಣ ಗುಡಗತ ರಸವಾದ ಸದೃಶವಾದದ್ದು ತೀಕ್ಷ್ಣ ಅನೇಕ ಪದಾರ್ಥಗಳು, ನಿರ್ಹಾರ ಫಲರಸ ಸದೃಶಯುಕ್ತವಾದದ್ದು ಅನೇಕ ವಿಧವಾದ ರೂಪಗಳು. ಇವೆಲ್ಲವನ್ನ ತಿಳಿದು ಯಾರು ಅನುಸಂಧಾನ ಮಾಡ್ತಾ ಅಹಂ ಮಮತಾದಿಗಳನ್ನ ನಾನು ಮತ್ತು ನಂದು ಅಂತೇನಿದೆ ಅಲ್ಲ ಅದನ್ನ ಬಿಟ್ಟು ಭಗವಂತನ ಜ್ಞಾನವನ್ನ ತಿಳಿದು ಯಾರು ಭೋಜನವನ್ನ ಮಾಡ್ತಾರೋ ಅವರಲ್ಲಿ ಭಗವಂತ ಇದ್ದು ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಅಂತ ಜಗನ್ನಾಥದಾಸರು ಹೇಳ್ತಾರೆ. ಇನ್ನು ಸುಮಾರು ಪದ್ಯಗಳಿದೆ, ಕೇವಲ ಇನ್ನು 6ನೇ ಪದ್ಯದಲ್ಲಿ ನಾವಿದ್ದೇವಿ. ಇನ್ನು ಭಗವಂತ ಯಾವ್ಯಾವ ರೂಪದಿಂದ ಯಾವ್ಯಾವ ಅಂಗದಲ್ಲಿದ್ದು ಹೇಗೆ ಆಹಾರವನ್ನು ಸ್ವೀಕಾರ ಮಾಡುತ್ತಾನೆ ನಮ್ಮ ಶರೀರದಲ್ಲಿದ್ದು ಮುಂದೆಲ್ಲ ಪದ್ಯಗಳು ಬಹಳ ಸುಂದರವಾಗಿದ್ದಾವೆ. ಆ ಪದ್ಯಗಳ ಅರ್ಥವನ್ನು ನಾಳೆ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.